ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ಯತೀಂದ್ರ ಅವರಿಗೆ ಇನ್ನಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಈ ಒಂದು ಕಾಲನ್ನ ನೋಡ್ತಾ ಇದ್ರೆ, ಅವರು ಮಾತನಾಡಿರುವಂತದ್ದನ್ನ ಗಮನಿಸ್ತಾ ಇದ್ರೆ, ಆ ಸಂಭಾಷಣೆ ಸಹಜವಾಗಿ ವಿರೋಧ ಪಕ್ಷಗಳಿಗೆ ಒಂದು ಬಹುದೊಡ್ಡ ಅಸ್ತ್ರವಾಗಿ ಪರಿಣಮಿಸೋದ್ರಲ್ಲಿ ನೋ ಡೌಟ್. ಅದರಲ್ಲೂ ಸ್ಪೆಷಲಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾನೆ ಬರ್ತಾ ಇದ್ರು. ಆ ಆರೋಪಕ್ಕೆ ಒಂದು ಪುಷ್ಟಿ ನೀಡಿದಂತೆ ಕಾಣಿಸ್ತಾ ಇದೆ. ನಾವು ಆ ಕಾರಣಕ್ಕೋಸ್ಕರನೇ ಯತೀಂದ್ರ ಅವರಿಗೆ ಟ್ರೈ ಮಾಡಿದ್ವಿ, ಆದ್ರೆ ಯತೀಂದ್ರ ಅವರು ಸಿಕ್ಕಿಲ್ಲ. ನೋಡೋಣ, ಅವರಿಂದನೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೀವಿ. ನೋಡೋಣ ಅವರು ಏನ್ ಮಾತನಾಡ್ತಾರೆ ಅಂತ. ಇನ್ನ ಜನರ ಕಷ್ಟವನ್ನ ಆಲಿಸ್ಲಿಕ್ಕೆ ಬಂದಿದ್ರು ಡಾಕ್ಟರ್ ಯತೀಂದ್ರ ಅವರು. ಟ್ರಾನ್ಸ್ಫರ್ಗೆ ಮನವಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ವರ್ಗಾವಣೆ ಮಾಡಿಸುವಂತೆ ಮನವಿಯನ್ನ ನೀಡಿರುವಂತದ್ದು ಜನರು. ನಿನ್ನೆ ವರ್ಣ ಕ್ಷೇತ್ರದಲ್ಲಿ ನಡೆದಂತ ಸಭೆಯಲ್ಲಿ ಮನವಿಯನ್ನ ಮಾಡಲಾಗಿದೆ. ಇದು ಜನರ ಸಮಸ್ಯೆ ಆಲಿಸುವ ಸಭೆ ಅಂತ ಹೇಳಿದ್ರು ಯತೀಂದ್ರ ಅವರು. ಆದ್ರೂ ಕೂಡ ಟ್ರಾನ್ಸ್ಫರ್ಗೆ ಮನವಿಯನ್ನ ನೀಡಿದ್ದಾರೆ ಸ್ಥಳೀಯರು. ಕೊನೆಗೆ ಸೈನ್ ಅನ್ನ ಹಾಕಿ ಮನವಿಯನ್ನ ಸ್ವೀಕರಿಸಿದ್ದಾರೆ ಯತೀಂದ್ರ ಅವರು. ವರ್ಗಾವಣೆ ಕೊಡಬೇಡಿ, ಮತ್ತೆ ವರ್ಗಾವಣೆ ಕೊಡ್ತಾ ಇದ್ದಾರೆ. ಏನಿದು ಜನ ಸಮಸ್ಯೆ ಕೇಳಕ್ ಬಂದಿರೋ ನೀವು ವರ್ಗಾವಣೆ ಎಲ್ಲ ಕೆಟ್ಟರೆ ಹೆಂಗೆ? ಖಾಲಿ ಇದೆ ವರ್ಗಾವಣೆ, ದಯವಿಟ್ಟು ಇಲ್ಲಿ ಕೊಡಬೇಡಿ. ಇದು ಜನಸಂಪರ್ಕ ಸಭೆ. ವರ್ಗಾವಣೆ ಕೊಡಬೇಡಿ, ಮತ್ತೆ ವರ್ಗಾವಣೆ ಕೊಡ್ತಾ ಇದ್ದಾರೆ. ಅದರಿಂದ ಕೊಡ್ತಾರೆ. ಏನಿದು ಅದು